ಅತ್ತೆ ಎಲ್ಲಿಟ್ಟಿದ್ದಾರೆ? ಮಾಮ್ ಮಾಮ್ ಬಾರಿ ಏನಾಯ್ತು? ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಮಾಮ್ ನಾನು ಕೂಗಾಡ್ತಿರೋದಲ್ಲ, ನಿನ್ನೆ ಕೂಗಿದ್ದು. ನಾನು ಬಾತ್ರೂಮ್ ಒಳಗಡೆ ಹೋದಾಗ ಹೊರ್ಗಡೆಯಿಂದ ಯಾರೋ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ನೀನೇನಾದ್ರೂ ಬಂದಿರಲ್ಲ ಅಂದಿದ್ರೆ ನಾನು ಬಾತ್ರೂಮ್ ಒಳಗೆ ಸಿಕ್ಕಾಕೊಂತ ಇದ್ದೆ. ಏನು ಹೇಳ್ತೀಯ? ಕುಡ್ತಿದ್ಯಾ ನೀನು? ಇಷ್ಟೊತ್ತಿಗೆ ನಿನ್ ರೂಮಿಗೆ ಬಂದು ನಿನ್ನ ಯಾಕೆ ಕೂಡಾಕ್ತಾರೆ? ಮಾಮ್, ನಾವು ಪ್ಲಾನ್ ಮಾಡ್ದಂಗೆ ವರ್ಕೌಟ್ ಆಗ್ತಿದೆ ಅಂತ ಅನ್ಕೋತಾ ಇದೀವಿ ಅಷ್ಟೇ. ಆದ್ರೆ ನಮಗೆ ಗೊತ್ತಿಲ್ದಂಗೆ ಬೇರೆಯವ್ರ ಪ್ಲಾನ್ ಅಲ್ಲಿ ನಾವಿದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನೀನು ನೋಡ್ತಿದ್ಯಲ್ಲ, ನಮ್ಮ ಕಣ್ ಮುಂದೆನೆ ಏನೇನು ನಡೀತಾ ಇದೆ. ಕುಡ್ದು ಏನೇನು ಮಾತಾಡ್ಬೇಡ, ನೆಟ್ಟಿಗೆ ಮಲ್ಕೋ. ಮಾಮ್, ನಾನು ಕುಡ್ದಾಗ್ಲೇ ನೆಟ್ಟಗೆ ಮಾತಾಡೋದು. ಈ ಮನೆಯಲ್ಲಿ ನಮಗೆ ಗೊತ್ತಿಲ್ದಂಗೆ ಯಾರೋ ನಮ್ಮ ಮೇಲೆ ಪಿತೂರಿ ಮಾಡ್ತಾ ಇದ್ದಾರೆ. ಮಲ್ಕೋ ಅಂದೆ. ಮಾಡಿ ಹೇಳ್ತಿರೋದು ನಿಜಾನ? ಈ ಮನೇಲಿ ನಮಗೆ ಗೊತ್ತಿಲ್ಲದೆ ಏನೇನೋ ನಡೀತಿದೆ. ಯಾರೋ ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ ಅನಿಸ್ತಾ ಇದೆ. ಅಲ್ಲ, ಇಷ್ಟೊತ್ತಲ್ಲಿ ಅವ್ನು ವಾಶ್ರೂಮ್ಗೆ ಹೋದಾಗ ಯಾರು ಲಾಕ್ ಮಾಡೋಕ್ಕೆ ಸಾಧ್ಯ? 2 hours ಇಂದ ನನ್ನ ರೂಮ್ ಡೋರ್ ನಾಕ್ ಮಾಡ್ತಿದ್ದೀನಿ. ಯಾರು ನನ್ನ ರೂಮಲ್ಲಿ ಕೂಡ ಹಾಕಿದ್ದು? ಶ್ರಾವಣಿ. ಒಳ್ಳೆ ಶ್ರಾವಣಿ ಕೆಲಸ ಮಾಡಿರ್ಬೋದಾ? ಅವಳ ರೂಮಿಗೆ ಹೋಗಿ ಚೆಕ್ ಮಾಡೋದು ಬೆಟರ್. ಬೇಡ, ನಾನು ಹೋದಾಗ ಅವಳೇನಾದ್ರೂ ಎತ್ತಿದ್ರೆ ನಾನು ಯಾಕೆ ಇಷ್ಟೊತ್ತಿಗೆ ಅಲ್ಲಿಗೆ ಹೋದೆ ಅಂತ ಡೌಟ್ ಬರುತ್ತೆ. ನಂದಿನಿನೇ ಜೀವ ಅಂತ ಬರ್ತಿದ್ದೀರಾ, ಆದ್ರೆ ಈಗ ನಂದಿನಿ ಅನ್ನೋ ಹೆಸರು ಕೇಳಿದ್ರೇನೆ ಜೀವ ಹೋಗುತ್ತೆ ಅನ್ನೋ ಹಾಗೆ ಮಾತಾಡ್ತೀರಾ. ಯಾಕಪ್ಪ? ಪ್ರೀತಿಯ ನಂದಿನಿ, ನಾನಿಲ್ಲಿ ಇಷ್ಟು ದೂರ ಇದ್ದರೂ ನಿನ್ನ ನೆನಪು, ನಿನ್ನ ಮಾತುಗಳು, ನಿನ್ನ ನಗು ಯಾವಾಗಲೂ ನನ್ನ ಕಣ್ಣಲ್ಲೇ ಇರುತ್ತೆ. ಆದಷ್ಟು ಬೇಗ ನಿನ್ನ ನೋಡೋಕೆ ಬರ್ತಿದ್ದೀನಿ. ನನ್ನ ಮುದ್ದು ಕಂದ ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದಕ್ಕೆ ಅವಳಿಗೆ ಶ್ರಾವಣಿ ಅಂತ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಶ್ರಾವಣಿಗೆ ಹೇಳು ಅಪ್ಪ ಬರ್ತಿದ್ದಾನೆ ಅಂತ. ಆ ಪುಟ್ಟ ಪುಟ್ಟ ಪಾದಗಳನ್ನು ಮುಟ್ಟಬೇಕು, ಎಳೆ ಕೈಗಳನ್ನ ಹಿಡ್ಕೋಬೇಕು, ನನ್ನ ಎದೆ ಮೇಲೆ ಮಲಗಿಸ್ಕೋಬೇಕು, ಅವಳ ಜೊತೆ ಆಡ್ತಾ ಆಡ್ತಾ ಪ್ರಪಂಚನೇ ಮರಿಬೇಕು. ನನ್ನ ಬದುಕು ಅಂದ್ರೇನೆ ನೀವಿಬ್ಬರು. ಇದೆಲ್ಲ ನಿಜನಾ? ನಮ್ಮಪ್ಪ ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ರ? ಅಪ್ಪ, ಮತ್ಯಾಕಪ್ಪ ನನ್ನನ್ನ ಇಷ್ಟು ದೂರ ಮಾಡಿದ್ದೀರಾ? ನನಗ್ ನಿಮ್ ಪ್ರೀತಿ ಬೇಕು ಅಪ್ಪ, ನಿಮ್ ಪ್ರೀತಿ ಬೇಕು, ನನಗ್ ಬೇಕು ನಿಮ್ ಪ್ರೀತಿ. ಏನಾಯ್ತು ವೀರು?
ಯಾಕೆ ಹೀಗ್ ಮಾಡ್ತಾ ಇದೀಯ? ಯಾಕೆ ದಿನೇ ದಿನೇ ನನಗೆ ಹಿಂಸೆ ಕೊಡ್ತಾ ಇದೀಯ? ಸತ್ತು ಸಮಾಧಿಯಾಗಿದ್ದ ವಿಷಯನೆಲ್ಲ ಹೆಕ್ಕಿ ಹೆಕ್ಕಿ ಹೊರಗೆ ತೆಗಿತಾ ಇದೀಯ. ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ ನಿನಗೆ? ಅಥವಾ ನಾನು ಇರೋದೇ ಇಷ್ಟ ಇಲ್ವಾ ನಿನಗೆ? ನಿನ್ ಮುಖ ನೋಡಿದ್ರೆ ನನ್ಗೆ ಹಳೆದೆಲ್ಲ ನೆನಪಾಗುತ್ತೆ ಅಂತ ನಿನ್ ಮುಖ ನೋಡೋದನ್ನೇ ಬಿಟ್ಬಿಟ್ಟಿದ್ದೆ. ನೋಡು, ಒಂದ್ ಕೆಲಸ ಮಾಡು, ನಿನ್ನನ್ನು ಕೊಲ್ಲೇಬೇಕು ಅಂತಿದ್ರೆ ಒಂದೇ ಸಲ ಕೊಂದಾಡ್ಬಿಡು. ಆದ್ರೆ ಈ ನೆನಪು ಅನ್ನೋ ವಿಷ ಬೆರೆಸಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ಕೊಲ್ಬೇಡ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ನೀವು